ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆ, ಗೊಂದಲಗಳಿಗೆ ತೆರೆ ಎಳೆದ ಬಿಎಂಆರ್ಸಿಎಲ್. ಇದು ಟಿವಿ9 ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. ಈ ಸುದ್ದಿಗಳನ್ನು ನೋಡೋಣ ಮೆಟ್ರೋ ರಿಲೀಫ್ ನ್ಯೂಸ್ ಟಾಪ್ನಲ್ಲಿ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇಂದಿನಿಂದ ಮೆಟ್ರೋ ಟಿಕೆಟ್ ದರದಲ್ಲಿ 5% ಏರಿಕೆ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರದಿಂದ ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಟಿಕೆಟ್ ಏರಿಕೆಗೆ ತಾತ್ಕಾಲಿಕ ತಡೆ ನೀಡಲು ಆದೇಶ ಕೊಟ್ಟಿದೆ. ಹೀಗಾಗಿ ದರ ಏರಿಕೆ ನಿರ್ಧಾರದಿಂದ ಬಿಎಂಆರ್ಸಿಎಲ್ ಹಿಂದೆ ಸರಿದಿದೆ. ಸೋಮವಾರದಿಂದ ಅಂದ್ರೆ ಇಂದಿನಿಂದ ಬಿಎಂಆರ್ಸಿಎಲ್ 5% ಟಿಕೆಟ್ ದರ ಏರಿಸಲು ಮುಂದಾಗಿತ್ತು. ಆದರೆ ಈ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಮೆಟ್ರೋ ಪ್ರಯಾಣಿಕರು ಟಿಕೆಟ್ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಟಿವಿ9 ನಿರಂತರ ವರದಿ ಬಿತ್ತರಿಸಿತ್ತು. ಟಿವಿ9 ವರದಿ ಈಗ ಇಂಪ್ಯಾಕ್ಟ್ ಆಗಿದ್ದು, ಕೊನೆಗೂ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇನ್ನು ಈ ಮೊದಲು ಇಂದಿನಿಂದ ದರ ಏರಿಕೆಯಾಗಲ್ಲ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಿದ್ರು. ಆದ್ರೆ ಬಿಎಂಆರ್ಸಿಎಲ್ ಎಂಡಿ ನಮಗೆ ದರ ಏರಿಸಬೇಡಿ ಅಂತ ಮೇಲಿಂದ ಆದೇಶ ಬಂದಿಲ್ಲ, ದರ ಏರಿಕೆ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂದಿದ್ರು. ಆದ್ರೀಗ ಕೇಂದ್ರ ಸರ್ಕಾರದಿಂದಲೇ ಇಮೇಲ್ ಬಂದಿದೆ. ಹೀಗಾಗಿ ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಇಲ್ಲ ಅಂತ ಬಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ. ಹೀಗಾಗಿ ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರಿಗೆ ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯಿಂದ ಇಮೇಲ್ ಬಂದಿದ್ದು, ದರ ಏರಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ. ಹೀಗಾಗಿ ದರ ಏರಿಕೆ ಕಮಿಟಿ ಶಿಫಾರಸ್ಸಿನಂತೆ 5% ದರ ಏರಿಕೆ ಮಾಡಲು ಹೊರಟಿದ್ದ ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ನಿರ್ಧಾರದಿಂದ ಹಿಂದೆ ಸರಿದಿದೆ. ಮೆಟ್ರೋ ದರ ಏರಿಕೆ ಕೈಬಿಟ್ಟಿದ್ದನ್ನ ಸ್ವಾಗತಿಸಿದ ಸಂಸದ ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಕೇಂದ್ರ ತಡೆ ಹಿಡಿದಿದೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀಡಿದ ಭರವಸೆಯಂತೆ ಇಂದಿನಿಂದ ಪ್ರಸ್ತಾಪಿತ ಮೆಟ್ರೋ ಟಿಕೆಟ್ ಹೆಚ್ಚಳವನ್ನ ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. 1 ವರ್ಷಕ್ಕೂ ಹೆಚ್ಚು ಕಾಲ ಈ ಅನ್ಯಾಯಕರ ಹೆಚ್ಚಳವನ್ನ ನಿರಂತರವಾಗಿ ವಿರೋಧಿಸಿದ ಬೆಂಗಳೂರು ಜನತೆಗೆ ಇದು ಒಂದು ಜಯ ಆಗಿದೆ. ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇರುವ ಬೆಂಗಳೂರಲ್ಲಿ ಕೈಗೆಟುಕುವ ಸಾರ್ವಜನಿಕ ಸಾರಿಗೆಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ನಿನ್ನೆ ಅಖಾಡಕ್ಕಿಳಿದ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರು ಆರ್ವಿ ರಸ್ತೆ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದ್ರು. ಮಿಸ್ಟರ್ ಸಿಎಂ ಕಟ್ ಆಫ್ ದಿ ಡ್ರಾಮಾ ಅಂತ ಬರೆದಿರುವ ಟಿ ಶರ್ಟ್ ಧರಿಸಿಕೊಂಡು ಕ್ಯಾಂಪೇನ್ ಮಾಡಿದ್ರು. ಹೋರಾಟದ ಎಚ್ಚರಿಕೆ ನೀಡಿದ ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿದೆ ಅಂತ ಗುಡುಗಿದ್ರು. ಒಂದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ, ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದು ಬೇಡ. ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ಅದಕ್ಕೋಸ್ಕರ ಫೇರ್ ಅನ್ನ ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ಪ್ರಕಟಣೆ ಮತ್ತು ಈಗ ಇಳಿಕೆ ಮಾಡಿರೋ ಬಗ್ಗೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಅವರೇ ಏರಿಸಿ ಈಗ ಅವರೇ ತಡೆ ಹಿಡಿದಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ HDK ತಿರುಗೇಟು ನೀಡಿ, ನೀವೇನ್ ಸತ್ಯ ಹರಿಶ್ಚಂದ್ರರ ಅಂತ ಕೇಳಿದ್ರು. ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥ, ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡೋದು. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯ್ತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು, ಸತ್ಯವನ್ನ ಅಲ್ದ ಇನ್ನೇನು ಹೇಳಲ್ಲ ಇವರು, ಸತ್ಯನೇ ನುಡಿಯೋದು. ದರ ಏರಿಕೆ ಆಗತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದ ಪ್ರಯಾಣಿಕರಿಗೆ ಕ್ಲಾರಿಟಿ ಅಂತೂ ಸಿಕ್ಕಿದೆ. ಆದ್ರೆ ನಾಯಕರ ರಾಜಕೀಯ ಕೆಸರೆರಚಾಟ ಮಾತ್ರ ನಿಲ್ತಿಲ್ಲ. ನೋಡೋಣ, ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಯಾರು ಎಷ್ಟು ಸಾಲ ತೊಂದರೆ, ಯಾರ್ದು ಪಾತ್ರ ಅದ್ರಾಗ ಎಷ್ಟಿದೆ, ನಾವೇ ಕಾರಣ ಅವರು ಕಾರಣ ಅನ್ನೋದು ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೇಳಿಸೋಣ.